ಮೂವಿ ಹೆಸರು ಬಂದು ತಾಯಿ ಕಲವಿ ಅಂತ. ಮೂವಿ ಸ್ಟಾರ್ಟ್ ಆಗುತ್ತೆ ಮಧುರೈನ ಒಂದು ಹಳ್ಳಿಯಲ್ಲಿ. ಆ ಊರಿನಲ್ಲಿ ಪನು ತಾಯಿ ಅನ್ನೋ ಒಬ್ಬ ಅಜ್ಜಿ ಇರ್ತಾಳೆ. ಈ ಅಜ್ಜಿ ಒಂಥರ ಕಂಜೂಸ್ ಅಜ್ಜಿ. ಮನೆಯಲ್ಲಿ ಅವ್ರ ಮೊಮ್ಮಗ ಟಿವಿ ಆನ್ ಮಾಡ್ಕೊಂಡಿದ್ರೆ ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ ಕಟ್ಟೋಣ ಅಂತ ಟಿವಿ ಆಫ್ ಮಾಡಿಸ್ತಾರೆ. ಅದು ಅಲ್ಲದೆ ಊರವ್ರಿಗೆಲ್ಲ ಇವಳು ಸಾಲ ಕೊಟ್ಟಿದ್ದಾಳೆ. ಅದಕ್ಕೆ ದಿನ ಬೆಳಗ್ಗೆ ಅವಳು ಸಾಲ ಕೊಟ್ಟಿರೋದೆಲ್ಲ ಲಿಸ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರತಿದಿನ ವಸೂಲ್ ಮಾಡ್ತಾಳೆ. ಯಾರ್ಯಾರು ದುಡ್ಡು ಕೊಡಲ್ಲ ಅವ್ರಿಗೆಲ್ಲ ತನ್ನ ಛತ್ರಿಲಿ ಹೊಡಿತಾಳೆ. ಇವಳು ಎಂಟ್ರಿ ಕೊಟ್ರು ಅಂದ್ರೆ ಊರ್ ಜನರೆಲ್ಲ ಗಾಬರಿ ಪಟ್ಕೋತಾರೆ. ಆಟ ಆಡ್ತಾ ಇರೋ ಮಕ್ಳೆಲ್ಲ ಎಸ್ಕೇಪ್ ಆಗ್ತಾರೆ. ಒಟ್ಟಾರೆ ಅಜ್ಜಿ ಕಂಡ್ರೆ ಎಲ್ಲಾರ್ಗು ಭಯ. ಇದೇ ರೀತಿ ಅಜ್ಜಿ ಕಾಟನ ತಡೆಯಕ್ಕಾಗ್ದಿರೋ ಅಂತಹ ಒಬ್ಬ ಕುಡುಕ ಫುಲ್ ಡಿಪ್ರೆಷನ್ ಅಲ್ಲಿ ಎಣ್ಣೆ ಕುಡ್ಕೊಂಡು ದೇವ್ರ ಮುಂದೆ ಎಂತೆಂಥವ್ರನ್ನೋ ನಿಮ್ಮ ಬಳಿ ಕರ್ಕೊಂಡಿದ್ಯಂತೆ, ಇನ್ನೇ ವಯಸ್ಸಾಗಿರೋ ಮುತ್ತಿಗೆಯನ್ನ ಯಾಕೆ ಕರ್ಕೊಂಡಿಲ್ಲ ದೇವ್ರೇ, ನೀನಿರೋದು ನಿಜಾನೇ ಆಗಿದ್ರೆ ಆ ಮುತ್ಕಿನ ಬೇಗ ನಿಮ್ಮ ಬಳಿ ಕರ್ಕೊಂತ ಎಲ್ಲ ಬೇಡ್ಕೋತಾನೆ. ಇನ್ನು ಈ ಅಜ್ಜಿಗೆ 4 ಜನ ಮಕ್ಕಳು, 3 ಗಂಡು 1 ಹೆಣ್ಣು. ಗಂಡು ಮಕ್ಕಳೆಲ್ಲ ಕೆಲವು ವರ್ಷಗಳ ಹಿಂದೆ ಈ ಅಜ್ಜಿ ಹತ್ರ ಆಸ್ತಿ ಭಾಗ ಕೆಳಗೆ ಬಂದಿರ್ತಾರೆ. ಅದಕ್ಕೆ ಆ ಅಜ್ಜಿ ಜಗಳ ಮಾಡ್ಕೊಂಡು ಅವ್ರನ್ನೆಲ್ಲ ಮನೆಯಿಂದ ಹೊರ್ಗಾಕ್ತಾಳೆ. ಇನ್ನು ಮಗಳನ್ನ ಅವ್ನ ಗಂಡು ಕೊಟ್ಟು ಮದುವೆ ಮಾಡಿರ್ತಾಳೆ. ಆದರೆ ಆ ಹುಡುಗ ಪ್ರತಿದಿನ ನಂಗೆ ಕೊಡ್ಬೇಕಾಗಿರೋಂತಹ ಚಿನ್ನದ ವರದಕ್ಷಿಣೆ ಏನೋ ಬಂದಿಲ್ಲ ಅಂತ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದಕ್ಕೆ ಅಜ್ಜಿ ಅವಳ ಮಗಳನು ಮತ್ತೆ ಅವಳ ಮೊಮ್ಮಗನ್ನು ಅವಳ ಹತ್ರನೇ ಇರಿಸ್ಕೊಂಡಿರ್ತಾಳೆ. ಅಂಡ್ ನಾನು ಹೇಳ್ದಂಗೆ ಈ ಅಜ್ಜಿ ಒಬ್ಳು ಕಂಜೂಸ್ ಅಜ್ಜಿ. ಅಂಡ್ ಈ ಅಜ್ಜಿ ಊರ್ ಜನರಿಗೆಲ್ಲ ಸಾಲ ಕೊಟ್ಟಿರ್ತಾಳೆ. ಸೊ ಊರ್ ಜನರೆಲ್ಲ ಈ ಅಜ್ಜಿ ಕೊಡೋ ಕಾಟನ ತಡೆಯಕ್ಕಾಗದೆ ಯಾವಾಗ ಈ ಅಜ್ಜಿ ಸಾಯ್ತಾರೋ ಅಂತ ಕಾಯ್ತಾ ಇದ್ದಾರೆ. ಇದೇ ರೀತಿ ಒಂದು ದಿನ ಬೆಳಗ್ಗೆ ಈ ಅಜ್ಜಿ ಮಲಗಿದೋರು ಎದ್ದಿರಲ್ಲ. ಅದಕ್ಕೆ ಅವ್ರ ಮೊಮ್ಮಗ ಏನಾಯ್ತು ಅಂತ ನೋಡ್ಕೊಂಡ್ ಬರಕ್ ಹೋಗ್ತಾನೆ. ಆಗ ಅವನು ಹಾಸಿಗೆಲಿರೋ ಅಜ್ಜಿ ನೋಡಿ ಶಾಕ್ ಆಗ್ತಾನೆ. ಆಗ ಅವ್ರ ಅಮ್ಮ ಏನಾಯ್ತು ಅಂತ ನೋಡಿದಾಗ ಈ ಅಜ್ಜಿಗೆ ಲಕ್ವ ಹೊಡೆದಿರುತ್ತೆ. ಈಗ ಈ ವಿಷಯ ಊರ್ ಜನರೆಲ್ಲ ಗೊತ್ತಾಗುತ್ತೆ. ಊರ್ ಜನರೆಲ್ಲ ಫುಲ್ ಖುಷಿಯಿಂದ ಮನೆ ಬರ್ತಾರೆ. ಅಜ್ಜಿ ಮುಂದೆ ಎಲ್ಲ ಬೇಜಾರಾಗಿರೋ ತರ ನಾಟಕ ಆಡಿದ್ರು ಮನ್ಸಲ್ಲೇ ಎಲ್ಲಾರ್ಗುನು ಇನ್ ಮುಂದೆ ಮುತ್ಕಿ ಕಾಟ ಇಲ್ಲ ಅಂತ ಎಲ್ಲ ಖುಷಿ ಪಡ್ತಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಪೆನ್ನಿ ಏನೋನ್ನ ತೋರಿಸ್ತಾರೆ. ಈ ಪೆನ್ನಿಗೆ 40 ಮೇಲೆ ವಯಸ್ಸಾಗಿದೆ, ಬಟ್ ಇನ್ನ ಮದುವೆ ಆಗಿಲ್ಲ. ಅದಕ್ಕೆ ಬ್ರೋಕರ್ ಹತ್ರ ಹೇಗಾದ್ರೂ ಮಾಡಿ ನಂಗೆ ಮದುವೆ ಮಾಡಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಬ್ರೋಕರು ಈಗಿನ ಕಾಲದಲ್ಲಿ ಓದೋರ್ಗೆ ಹೆಣ್ ಸಿಗಲ್ಲ, ಇನ್ನು ನಿಂಗೆ 40 ಮೇಲೆ ವಯಸ್ಸಾಗಿದೆ, ನಿಂಗೆ ಹೆಣ್ ಸಿಗ್ತಾರೆ. ಪಕ್ಕದೂರಲ್ಲಿ ಒಬ್ಳು ಹುಡುಗಿ ಗೊತ್ತು ನಂಗೆ, ಅವಳ ಗಂಡ ಸತ್ತೋಗಿದ್ದಾನೆ, ಸೊ 2ನೇ ಮದುವೆ ರೆಡಿ ಆಗಿರೋ ಅಂತ ಹೇಳ್ತಾನೆ. ಅದಕ್ಕೆ ಪೆನ್ನಿ 2ನೇ ಮದುವೆನಂತ ಕೇಳ್ತಾನೆ. ಅದಕ್ಕೆ ಆ ಬ್ರೋಕರು ನಿಮ್ಮ ಮುಖಕ್ಕೆ ಆಲ್ ಸಿಗ್ತಾ ಇರೋದೇ ಹೆಚ್ಚು, ಅದ್ರ ಒಂದೇ ಒಂದು ಕಂಡೀಷನು, ಹುಡುಗಿಗೆ ಮದುವೆ ಆಗ್ಬೇಕಂದ್ರೆ 96 ಗ್ರಾಮ ಚಿನ್ನ ಇರ್ಬೇಕಂತೆ, ಸೊ ಆ ಚಿನ್ನವನ್ನ ಅರೇಂಜ್ ಮಾಡು ಅಂತ ಹೇಳ್ತಾನೆ. ಇವಾಗ ಪೆನ್ನಿ ಹೇಗಾದ್ರೂ ಮಾಡಿ ಮದ್ವೆ ಆಗ್ಬೇಕಲ್ಲ ಅಂತ ಅಜ್ಜಿ ಹತ್ರ ಸಾಲ ತಗೊಳಕ್ಕೆ ಅಂತ ಹೋಗ್ತಾನೆ. ಬಟ್ ಅಜ್ಜಿಗೆ ಲಕೋ ಹೊಡೆದಿರೋ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಪೆನ್ನಿ ಆಯುರ್ವೇದಿಕ್ ಡಾಕ್ಟರ್ನ ಕರ್ಕೊಂಡ್ಬಂದು ಅಜ್ಜಿನ ಚಿಕಿತ್ಸೆ ಕೊಡ್ತಾನೆ. ಅದಕ್ಕೆ ಆಯುರ್ವೇದಿಕ್ ಡಾಕ್ಟರು ಇವಳ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಇವ್ರು ಬದುಕೋದು ತುಂಬಾನೇ ಕಷ್ಟ, ಅದಕ್ಕೆ ಇವ್ರ ಅಂತ್ಯಕ್ರಿಯೆಗೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ವಿಷಯ ಕೇಳ್ದಂತ ಊರಿನ ಜನರೆಲ್ಲ ತುಂಬಾನೇ ಖುಷಿ ಪಡ್ತಾರೆ. ಎಲ್ರು ಧಾಮ್ ಡೂಮ್ ಅಂತ ಅಂತ್ಯಕ್ರಿಯೆಗೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೋತಾರೆ. ಮತ್ತೊಂದ್ ಕಡೆ ಈ ವಿಷಯ ಅಜ್ಜಿಯ 3 ಜನ ಮಕ್ಳು ಗೊತ್ತಾಗುತ್ತೆ. ಆಗ 3 ಜನ ಮಕ್ಳು ತಾವು ಮಾಡ್ತಾ ಇರೋಂತ ಕೆಲ್ಸವನ್ನ ಬಿಟ್ಟು ಅಜ್ಜಿ ಹತ್ರ ಬರ್ತಾರೆ. ಆದ್ರೆ ಇವ್ರ ಅಜ್ಜಿ ಮನೆ ಒಡೆ ಹೋಗಲ್ಲ, ಮನೆ ಹೊರಗಡೆನೆ ಅಜ್ಜಿ ಸಾಯ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಗೋಲ್ಡ್ ಕುಮಾರ್ ಅನ್ನುವಂತ ವ್ಯಕ್ತಿ ಅಜ್ಜಿ ಹತ್ರ ಬಂದು ನೀನು ತಾಯಿ ಎಲ್ಲ ಮಹಾತಾಯಿ ಅಂತ ಅವ್ರ ಕಾಲ್ ಮುಗಿದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇದು ನೋಡ್ದಂತ ಪೆನ್ನಿ ಅವಜ್ಜಿಗೂ ನಿಂಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಅವಾಗ ಗೋಲ್ಡ್ ಕುಮಾರ್ ಹೇಳಿದ ವಿಷಯ ಕೇಳಿ ಪೆನ್ನಿಗೆ ಶಾಕ್ ಆಗುತ್ತೆ. ಅಂಡ್ ಇವನ್ನೆಲ್ಲ ನೋಡ್ದಂತ ಅಜ್ಜಿ ಮಕ್ಕಳು ಸಹ ಅಲ್ಲಿ ಬರ್ತಾರೆ. ಆಗ ಗೋಲ್ಡ್ ಕುಮಾರು ನಿಮ್ಮಮ್ಮ ಪ್ರತಿ ತಿಂಗಳು ಚೀಟಿಯನ್ನ ಕಟ್ಟಿ ಆ ದುಡ್ಡಲ್ಲಿ ಇವಾಗ ಅವ್ರ ಹತ್ರ 160 ಸರ್ವನ್ನ ಚಿನ್ನ ಆಭರಣಗಳಿದಾವೆ, ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಲ್ಲಿಂದ ಹೇಳ್ಬಿಟ್ಟು ಹೋಗ್ತಾನೆ. ಈ ವಿಷಯ ಗೊತ್ತಾದಂತ ಅವ್ರ ಮಕ್ಕಳು ಹೇಗಾದ್ರೂ ಮಾಡಿ ಆ 160 ಸರ್ವನ್ ಚಿನ್ನವನ್ನ ನಾವು ಪಡ್ಕೋಬೇಕು ಅಂತ ಅನ್ಕೋತಾರೆ. ಇನ್ನು ಈ ಕಡೆ ಈ ಅಜ್ಜಿ ಮನೆಯಲ್ಲಿರುವಂತಹ ಅವಳ ಮಗಳು ಸುರ್ಲಿಗೆ ಹಾಗೂ ಅವ್ರ ಸೊಸೆದಿರಿಗೆ ಏನೋ ಮ್ಯಾಟ್ರ್ ಹೇಳ್ಬೇಕು ಅಂತ ಕರಿತಾ ಇರ್ತಾರೆ. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಅದೇ ಟೈಮ್ಗೆ ಅವಳ ಮಗಳು ಸುರ್ಲಿ ಗಂಡ ಅಲ್ಲಿ ಬಂದು ಡ್ಯಾನ್ಸ್ ಬೇರೆ ಮಾಡ್ತಾ ಇರ್ತಾನೆ. ಇವಾಗ ಪೆನ್ನಿ 160 ಸರ್ವನ್ ಗೋಲ್ಡ್ ಅನ್ನ ಹುಡ್ಕಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನೀವು 3 ಜನನು 50-50 ಅಂತ ಭಾಗ ಮಾಡ್ಕೊಳ್ಳಿ, ನನಗೆ ಕಮಿಷನ್ ಅಂತ 10 ಸರ್ವನ್ ಗೋಲ್ಡ್ ಅನ್ನ ಕೊಡಿ ಅಂತ ಕೇಳ್ತಾನೆ. ಇದಕ್ಕೆ 3 ಜನ ಸ್ಟಾರ್ಟಿಂಗ್ ಒಪ್ಕೊಳ್ಳಲ್ಲ, ಕೊನೆಗೆ 10 ಅಲ್ವಾ ಅಂತ ಒಪ್ಕೊಂಡು ಮನೆಯೆಲ್ಲ ಫುಲ್ ಹುಡುಕ್ತಾರೆ. ಬಟ್ ಅವ್ರಿಗೆಲ್ಲೂ ಸಿಗಲ್ಲ. ಆ ಅಜ್ಜಿ ಬೇರೆ ಕೈಯಲ್ಲಿ ಏನೋ ಸಣ್ಣ ಏನೋ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಅದು ಅರ್ಥ ಆಗಲ್ಲ. ಈಗ ಈ 4 ಜನಕ್ಕೂ ಎಲ್ಲೂ ಚಿನ್ನ ಸಿಗಲ್ಲ. ಈ 3 ಜನ ಮಕ್ಳು ಫ್ರಸ್ಟ್ರೇಷನ್ ಇಂದ ಈ ಮುತ್ಕಿ ಚಿನ್ನನೆಲ್ಲ ಔಸಿಟ್ಟಿರ್ತಾರೆ. ನಾವು ಹುಡ್ಕೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ಪೆನ್ನಿ ಆ ಮುತ್ಕಿ ಏನೋ ಸನ್ನೆ ಮಾಡಕ್ ಹೋಗ್ತಾ ಇದ್ದಾಳೆ. ಅದ್ರ ಪ್ರಕಾರ ಅವಳು ನಮ್ಗೆ ಚಿನ್ನದ ಬಗ್ಗೆ ಏನೋ ಹೇಳ್ಬೇಕು ಅನ್ಸುತ್ತೆ. ನನ್ಗೊಬ್ಬ ಗೊತ್ತು, ಅವನ ಈ ತರ ಕೈ ಸನ್ನೆನೆಲ್ಲ ಅರ್ಥ ಮಾಡ್ಕೋತಾನೆ. ಅವನ್ನ ಕರ್ಸಿದ್ರೆ ಅವ್ನ ಪಕ್ಕ ಚಿನ್ನ ಎಲ್ಲಿದೆ ಅಂತ ನಮ್ಗೆ ಹುಡ್ಕೊಡ್ತಾನೆ ಅಂತೆಲ್ಲ ಹೇಳ್ತಾನೆ. ಇವಾಗ 3 ಜನ ಮಕ್ಳು ಸರಿ ಅವ್ನ ಎಲ್ಲಿದ್ರು ಕರ್ಕೊಂಬ
ಅಂತ ಹೇಳ್ತಾರೆ. ಅದಕ್ಕೆ ಪೆನ್ನಿ ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಅಂತಾನೆ. ಅದಕ್ಕೆ 3 ಜನ ಗಂಡ್ ಮಕ್ಳು ತನ್ನ ಹೆಂಡತಿರ್ ಹಾಕೊಂಡಿರುವಂತಹ ಚಿನ್ನದ ಉಂಗುರನೆಲ್ಲ ಹಣೆ ಇಟ್ಟು ಆ ಬಂದಂತ ದುಡ್ಡಿನಲ್ಲಿ ಈ ಕೈಯ ಲ್ಯಾಂಗ್ವೇಜ್ ಅನ್ನ ತಿಳ್ಕೊಳ್ಳುವಂತಹ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ತಾರೆ. ಊರ್ ಜನರಿಗೆ ಇವನ್ ಬಗ್ಗೆ ಡೌಟ್ ಬರಬಾರ್ದು ಅಂತ ಅವನ ಡಾಕ್ಟರ್ ಅನ್ನೋ ಹೆಸರಿನಲ್ಲಿ ಕರ್ಕೊಂಡ್ ಬರ್ತಾರೆ. ಇವಾಗ ಆ ವ್ಯಕ್ತಿ ಅಜ್ಜನ ಡೀಪ್ ಆಗಿ ನೋಡ್ತಾರೆ, ಅವ್ರ ಕೈ ಸನ್ನೆಯನ್ನ ಅಬ್ಸರ್ವ್ ಮಾಡ್ತಾನೆ. ಇನ್ನೇನು ನೋಡ್ಬೇಕು ಅಷ್ಟರಲ್ಲಿ ಆ ಅಜ್ಜಿ ಎಲ್ಲ ಪ್ರಜ್ಞೆ ತಪ್ಪಿ ಕೈ ಇಳಿಸ್ತಾರೆ. ಇವಾಗ ಆ ವ್ಯಕ್ತಿ ನಿಮ್ಮಮ್ಮ ಚಿನ್ನವನ್ನ ನಿಮ್ 3 ಜನಕ್ಕೂ ಹಂಚ್ಬೇಕಂತ ಇದಾರಂತೆ, ಅದನ್ನ ಅವ್ರು ಹೇಳಕ್ ಹೋಗ್ತಾ ಇದ್ರು ಅಂತ ಹೇಳ್ತಾನೆ. ಆದ್ರೆ ಅವರು ಚಿನ್ನ ಇರೋ ವಿಷಯ ಹೇಳಿಲ್ಲ. ಇವರ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿದೆ. ಅಜ್ಜಿಯ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹೊರಗಡೆ ಸುರುಳಿ ಗಂಡಂಗೆ ಇವ್ರೇನೋ ಮಾಡ್ತಾರೆ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಈ ಕಡೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಆ ಟೆಸ್ಟ್ ಈ ಟೆಸ್ಟ್ ಅಂತ ಬಿಲ್ ಮೇಲೆ ಬಿಲ್ಲು ಚಾರ್ಜ್ ಮಾಡ್ತಾರೆ. ಈ ಅಜ್ಜಿಯ 3 ಜನ ಮಕ್ಕಳು ಚಿನ್ನ ಸಿಗುತ್ತೆ ಅನ್ನೋ ಆಸೆ ಮೇರೆಗೆ ತಮ್ಮ ಹೆಂಡತಿರ ಹತ್ರ ಎಲ್ಲ ಒಡವೆಗಳನ್ನೆಲ್ಲ ಮಾರಿ ಬಂದು ದುಡ್ಡಿನಲ್ಲಿ ಹಾಸ್ಪಿಟ್ಲ್ ಬಿಲ್ ಕಟ್ಟಿ ಹಗ್ಲು ರಾತ್ರಿ ಅಲ್ಲದೆ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಅಂಡ್ ಮನೇಲೂ 3 ಜನ ಹೆಂಡತಿಯರು ಸುರುಳಿನ ಅಬ್ಸರ್ವ್ ಮಾಡ್ತಾರೆ. ಎಲ್ಲಿ ಸುರುಳಿಗೆ ಅಜ್ಜಿ ಚಿನ್ನ ಔಸಿಟ್ಟಿರೋ ವಿಷಯ ಗೊತ್ತಿರ್ಬೋದು ಅಂತ ನೋಡ್ತಾರೆ. ಆದ್ರೆ ಸುರುಳಿಗೂ ಸಹ ಆ ಚಿನ್ನದ ಬಗ್ಗೆ ಏನು ಗೊತ್ತಿರಲ್ಲ. ಈ ಕಡೆ ಸುರ್ಲಿ ಗಂಡಂಗೂನು ಆ 3 ಜನ ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇರ್ಬೇಕಂತ ದೌಡ್ ಬರುತ್ತೆ. ಅದಕ್ಕೆ ಅವನು ಪೆನ್ನಿಯನ್ನ ಇಟ್ಕೊಂಡು ಅವನನ್ನ ಬೆದರಿಸ್ತಾನೆ. ಆಗ ಪೆನ್ನಿ ಇರೋ ಮ್ಯಾಟ್ರನ್ನೆಲ್ಲ ಹೇಳ್ತಾನೆ. ಈಗ ಸುರಿಲಾಲ ಗಂಡ ಹಾಗಾದ್ರೆ ಅವರು ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾರೋ ಕೊಡ್ಲಿ, ನಾನು ವರದಕ್ಷಿಣೆ ಅನ್ನೋ ನೆಪದಲ್ಲಿ ಅಷ್ಟು ಚಿನ್ನನ ನಾನೇ ಇಟ್ಕೋತೀನಿ ಅಂತ ಹೇಳ್ತಾನೆ. ಈ ಕಡೆ ಅಜ್ಜಿಯ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿರುತ್ತೆ. ಅಜ್ಜಿಯ ಮಗ ಸೆಲ್ವನು ಹಾಸ್ಪಿಟ್ಲ್ ಬರ್ತಾ ಇರ್ತಾನೆ. ದಾರಿ ಮಧ್ಯದಲ್ಲಿ ಆಂಬುಲೆನ್ಸ್ ನಿಂತಿರೋದ್ ನೋಡ್ತಾನೆ. ಇಲ್ಲಿ ಆಂಬುಲೆನ್ಸ್ ಹೊರಡೆ ಒಂದು ಮನೆಯವರು ಒಂದು ಮುತ್ತಿಗೆಯನ್ನ ಇಟ್ಕೊಂಡು ಆಂಬುಲೆನ್ಸ್ ಹೊರಡೆ ಇರುವಂತ ಡ್ರೈವರ್ಗೆ ಏನೋ ಮಾಡಕ್ ಹೇಳ್ತಾ ಇರ್ತಾರೆ. ಆಗ ಸೆಲ್ವಮ್ ಅದೇನು ಅಂತ ನೋಡಕ್ ಹೋಗ್ತಾನೆ. ಆಗ ಅವರು ನಾವು ಅಷ್ಟೊತ್ತಿಂದ ಡ್ರೈವರ್ಗೆ ಹೇಳ್ತಾ ಇದ್ದೀವಿ, ಈ ಡ್ರೈವರ್ ನಮ್ಮ ಮಾತೆ ಕೇಳ್ತಾ ಇಲ್ಲ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಸೆಲ್ವಮ್ಮು ಅವ್ರ ಅಪ್ಪ ಅಮ್ಮಂಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಸುಮ್ಮನೆ ಬಿಟ್ಬಿಡು, ಅವ್ರು ಹೇಳ್ದಂಗೆ ಮಾಡು ಅಂತ ಹೇಳ್ತಾನೆ. ಇಲ್ಲದೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡ್ರೈವರು ಅವ್ರು ಹೇಳ್ದಂಗೆ ಆ ಮುದುಕಿಯ ಆಕ್ಸಿಜನ್ ಮಾಸ್ಕ್ ಅನ್ನ ತೆಗಿತಾರೆ. ಇದರಿಂದ ಆ ಮುದುಕಿ ಸೆಲ್ವಂ ಕಣ್ ಮುಂದೆನೆ ಸತ್ತೋಗ್ತಾಳೆ. ಇದನ್ನ ನೋಡ್ದಂತ ಸೆಲ್ವಂಗೆ ಶಾಕ್ ಆಗುತ್ತೆ. ಇವ್ರು ನಿನ್ನ ಸಾಯಿಸಕ್ ಹೇಳ್ತಾ ಇದ್ರ ಅಂತ ಕೋಪ ಬರುತ್ತೆ. ಆಗ ಡ್ರೈವರು ಇದು ಇವತ್ತಿನ ಕತೆ ಎಲ್ಲ ದಿನ ಎಲ್ಲ ಹಿಂಗೆ ಮಾಡ್ತಾರೆ. ಆ ಮುದುಕಿಯ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿತ್ತು. ಅದಕ್ಕೆ ಅವರು ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ಮನೆಗೆ ಬದುಕಿರೋ ಅಜ್ಜಿ ಬೇಡ ಅಂತ ದಾರಿ ಮಧ್ಯದಲ್ಲಿ ಆಕ್ಸಿಜನ್ ಮಾಸ್ಕ್ ಅನ್ನ ಬಿಚ್ಚಿ ಸಾಯಿಸಕ್ ಹೇಳಿದ್ರು. ಆದ್ರೆ ನಮ್ ಬೇಡ ಅಂತ ಇದೆ. ಆದ್ರೆ ನೀವು ಬಂದು ನನ್ನ ಕೈಲಿ ಬಲವಂತವಾಗಿ ಕೆಲಸ ಮಾಡ್ಸಿರಿ ಅಂತ ಹೇಳ್ತಾನೆ. ಈ ಮಾತಿನ ಕೇಳ್ದಂತ ಸೆಲ್ವಂಗೆ ಇವಿ ಬೇಜಾರಾಗುತ್ತೆ. ಅಂಡ್ ಒಂದ್ ರೀತಿಲಿ ನಾವು ಇದೇ ರೀತಿ ಮಾಡ್ತಾ ಇದೀವಲ್ಲ ಅಂತ ನೆನ್ಸ್ಕೊಂಡು ಇವಿ ಬೇಜಾರಾಗುತ್ತೆ. ಈಗ ಅವನು ಅವ್ರ ಅಮ್ಮನ ಹತ್ರ ಬರ್ತಾನೆ. ಮತ್ತೊಂದ್ ಕಡೆ ಅವ್ರಿಬ್ರು ಅಣ್ಣಂದಿರು ಹಾಸ್ಪಿಟ್ಲಲ್ಲಿ ಜಗಳ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಹಾಸ್ಪಿಟ್ಲಲ್ಲಿ ಆ ಬಿಲ್ ಈ ಬಿಲ್ ಕಟ್ಟಿ ಅಂತ ಇದಾರೆ, ನಮ್ಮ ಅಮ್ಮನ್ನ ಬಿಡ್ತಾ ಇಲ್ಲ ಅಂತ ಎಲ್ಲ ಜಗಳ ಆಡ್ತಾರೆ. ಅದೇ ಟೈಮ್ಗೆ ಒಬ್ರು ಸೀನಿಯರ್ ಡಾಕ್ಟರ್ ಬಂದು ನಿನ್ನೆ ತನಕ ನಿಮ್ಮ ಅಮ್ಮನ ಕಂಡೀಷನ್ ಸೀರಿಯಸ್ ಆಗಿತ್ತು, ಅರೆ ರೇರ್ ಕಂಡೀಷನ್ ಈ ತರ ಆಗುತ್ತೆ, ನಿಮ್ಮಮ್ಮ ಇವಾಗ ಒಂದು ಆಪರೇಷನ್ ಮಾಡಿದ್ರೆ ಸರಿ ಹೋಗ್ತಾರೆ, ಒಂದು ಆಪರೇಷನ್ಗೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ಅವ್ರ ಮಕ್ಕಳು ಸರಿ ಅಂತ ಆ ಆಪರೇಷನ್ ಮಾಡಕ್ಕೆ 4 ಲಕ್ಷ ಬೇಕಿರುತ್ತೆ. ಈಗ ಅವರು ಸಾಲ ಮಾಡಾದ್ರು ಆಪರೇಷನ್ ಮಾಡ್ಸೋಣ ಅಂತ ಅನ್ಕೋತಾರೆ. ಆಗ ಪೆನ್ನಿ ಸುರುಳಿಯ ಗಂಡನ ಹತ್ರ ಹೋಗಿ ಈಗ ಅವ್ರ ಮಕ್ಕಳು ಆಪರೇಷನ್ ಮಾಡಿ ಆ ಅಜ್ಜಿ ಮುಂದೆ ನಾವೇ ಆಪರೇಷನ್ ಮಾಡಿದ್ದು ಅಂತ ಸಿಂಪತಿಗೆ ಇಟ್ಟಿಸ್ಕೊಂಡು ಚಿನ್ನ ಎಲ್ಲ ಅವ್ರು ಪಡ್ಕೋತಾರೆ. ಅದೇ ಏನಾದ್ರು ನೀನ್ ಆಪರೇಷನ್ ಮಾಡಿದ್ರೆ ನಿಮ್ಮ ಮೇಲೆ ಅಭಿಮಾನ ಬಂದು ಆ ಚಿನ್ನ ನೀನು ಕೊಡ್ತಾರೆ ಅಂತ ಅಂತಾನೆ. ಅದಕ್ಕೆ ಸುರುಳಿಯ ಗಂಡ ಸರಿ ಅಂತ 4 ಲಕ್ಷನ ಕೊಟ್ಟು ಆಪರೇಷನ್ ನಾನೇ ಮಾಡಿಸ್ತೆ ಅಂತ ಹೇಳು ಅಂತ ಹೇಳ್ತಾನೆ. ಇವಾಗ ಪೆನ್ನಿಯ 4 ಲಕ್ಷವನ್ನ ಕಟ್ಟಿ ಆಪರೇಷನ್ ಮಾಡಿಸ್ತಾನೆ. ಮತ್ತೊಂದ್ ಕಡೆ ಅಜ್ಜಿಯ ಸೊಸೆದಿರು ಅಜ್ಜಿ ಹುಷಾರಾಗ್ಲಿ ಅಂತ ದೇವರಿಗೆ ಸೇವೆ ಬೇರೆ ಮಾಡ್ತಾರೆ. ಅಜ್ಜಿಗೆ ಆಪರೇಷನ್ ಮಾಡಿಸ್ತಾರೆ. ಅಂಡ್ ಅಜ್ಜಿ ನಾರ್ಮಲ್ ಆಗಿ ಕೊನೆಗೂ ಸರಿ ಹೋಗ್ತಾರೆ. ಇವಾಗ ಡಾಕ್ಟರ್ ಆಪರೇಷನ್ ಆಗಿರೋ ನಿಮ್ಮ ಅಮ್ಮಂಗೆ ಕೆಲವೊಂದು ವಿಷಯಗಳು ಮರ್ತೋಗಿರ್ಬೋದು, ಸೊ ಅದನ್ನ ವೆರಿಫೈ ಮಾಡ್ಕೊಳ್ಳಿ ಅಂತಾರೆ. ಆಗ 3 ಜನ ಮಕ್ಕಳು ಅವ್ರ ಅಮ್ಮನ ಹತ್ರ ಹೋಗಿ ಮಾತಾಡ್ತಾರೆ. ಅಂಡ್ ಅವ್ರ ಅಮ್ಮಂಗೂ ಸಹ ಆಲ್ಮೋಸ್ಟ್ ಎಲ್ಲ ನೆನಪಿರುತ್ತೆ. ಇವಾಗ ಅವರು ಚಿನ್ನದ ಬಗ್ಗೆ ಕೇಳ್ತಾರೆ. ಅದಕ್ಕೆ ಅಜ್ಜಿ ಯಾವ ಚಿನ್ನ ಅಂತ ಕೇಳ್ತಾರೆ. ಆಗ ಅವರು ಚೀಟಿ ದುಡ್ಡಲ್ಲಿ ತಗೊಂಡಲ್ಲ ಚಿನ್ನ ಅವೆಲ್ಲ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ಆ ಥರ ಯಾವ ಚಿನ್ನನೂ ನಂಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡ ಹೋಗು ಅಂತ ಹೇಳ್ತಾರೆ. ಆಗ ಅವರು ನಮ್ಮ ಕೈಲಿ ಏನೋ ಸನ್ನೆ ಮಾಡ್ತಿದ್ದಲ್ಲ, ಸನ್ನೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ನನ್ನ ಕಣ್ಮುಂದೆನೇ ಫ್ಯಾನ್ ಓಡ್ತಾ ಇತ್ತು, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೇನೋ, ಫ್ಯಾನ್ ಆಫ್ ಮಾಡಿ ಅಂತ ಹೇಳಕ್ ಹೋಗ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಈ ಮಾತಿನ ಕೇಳಿಸ್ಕೊಂಡಂತ 3 ಜನ ಮಕ್ಳಿಗೆ ಕೋಪ ಬರುತ್ತೆ. ಆದ್ರೂ ಮತ್ತೊಂದು ಕಡೆ ಊರ್ ಜನರೆಲ್ಲ ಯಾರಿಗೋ ಹೊಡಿತಾ ಇರ್ತಾರೆ. ಆಗ ಪೆನ್ನಿ ಅದ್ಯಾರು ಅಂತ ನೋಡಕ್ ಹೋದಾಗ ಅದು ಗೋಲ್ಡ್ ಕುಮಾರ್ ಆಗಿದ್ದ. ಅಸ್ಲಿಗೆ ಈ ಗೋಲ್ಡ್ ಕುಮಾರ್ ಒಬ್ಬ ಹುಚ್ಚ. ಈ ಸಾವು ಅಥವಾ ತಿಥಿ ಈ ತರ ಮನೆಗಳಲ್ಲಿ ಹೋಗ್ಬಿಟ್ಟು ಚಿನ್ನದ ಚೀಟಿ ಅಂತ ಕತೆ ಕಟ್ತಿದ್ದಂತ ಗೊತ್ತಾಗುತ್ತೆ. ಇವಾಗ ಇವನ ಹುಚ್ಚ ಕಥೆಯನ್ನ ಸೀರಿಯಸ್ ಆಗಿ ತಗೊಂಡು ಇಷ್ಟು ದಿನ ಇವನ್ನೆಲ್ಲ ಮಾಡಿದ್ವಲ್ಲ ಅಂತ ಶಾಕ್ ಆಗ್ತಾನೆ. ಅಂಡ್ ಅಲ್ಲೇನೆ ಸುರುಳಿಯ ಗಂಡನ ಇರ್ತಾನೆ. ಅಂಡ್ ಅವನು ಸಹ ಶಾಕ್ ಆಗ್ತಾನೆ. ಈಗ ಅಜ್ಜಿ ಮೊದ್ಲಿನ ತರ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿ ರೆಡಿ ಆಗಿದ್ದಾರೆ.
ಈಗ ಅಜ್ಜಿ ಹಾಸ್ಪಿಟ್ಲಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದಾದ್ಮೇಲೆ ಅವಳು ತನ್ನ 3 ಜನ ಸೊಸೆ ಮತ್ತು ಮಗಳನ್ನ ಕರೀತಾಳೆ. ಇವಾಗ ಅಜ್ಜಿ ತನ್ನ ಮಂಚದ ಸೈಡ್ ಸ್ವಲ್ಪ ರೊಟೇಟ್ ಮಾಡ್ತಾಳೆ. ಆಗ ಒಂದು ಕೀ ಸಿಗುತ್ತೆ. ಆ ಕೀಯನ್ನು ಓಪನ್ ಮಾಡಿದಾಗ ಮಂಚದಿಂದ ಸೀಕ್ರೆಟ್ ಆಗಿ ಮೇಡೆ ಇರುವಂಥ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಅಜ್ಜಿ ಅಷ್ಟು ದಿನದಿಂದ ಸೇವ್ ಮಾಡಿರುವಂತಹ ಚಿನ್ನವನ್ನ ತೋರಿಸ್ತಾರೆ. ಇವಾಗ ಅಜ್ಜಿ ನಮ್ಮ ಮದುವೆ ಆದಾಗ ಇಷ್ಟೊಂದು ಚಿನ್ನ ಇರಲಿಲ್ಲ, ಇವನ್ನೆಲ್ಲ ನಾನು ಕೂಡಿಕ್ಕಿ ಸಂಪಾದನೆ ಮಾಡಿದೆ. ನಾನು ನಿಮ್ಗೆ ಇಷ್ಟ ಹೇಳೋದು, ಅನಾವಶ್ಯಕವಾಗಿ ಏನು ಖರ್ಚು ಮಾಡಬೇಡಿ, ಹೆಣ್ಣಾದವರು ಎಲ್ಲನೂ ಕೂಡಿಡಬೇಕು. ಇವಾಗ ನೋಡಿದ್ರಲ್ಲ, ನನ್ನ ವಯಸ್ಸಾದ್ಮೇಲೆ ನಮ್ಮ ಮಕ್ಕಳು ನನ್ನ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ. ಕೊನೆಗೆ ನನಗೆ ಆಸರೆ ಆಗಿದೆ ಈ ದುಡ್ಡು. ಆ್ಯಂಡ್ ನಾನು ನಿಮ್ಗೆ ಹೇಳೋದಷ್ಟೇನೆ, ಕೊನೆಗಳಿಗೆ ನಿಮ್ಗೆ ಆಸರೆ ಆಗಿರೋದೇ ನೀವೇನು ಕೂಡಿಡ್ತೀರೋ ಅದು. ಈ ಮಾತನ್ನ ಹೇಳಿ ಆ ಚಿನ್ನವನ್ನ 4 ಭಾಗ ಮಾಡಿ ಆ 4 ಜನಕ್ಕೂ ಹಂಚ್ತಾರೆ. ಅದಾದ್ಮೇಲೆ ಅಜ್ಜಿ ಸುರುಳಿಗೆ, ನೀನು ನಿನ್ನ ಗಂಡನ ಅದಿಂದಲೇ ಇರ್ತೀಯ, ಏನು ಮಾಡ್ತೀಯ ಯೋಚನೆ ಮಾಡು ಅಂತ ಹೇಳ್ತಾಳೆ. ಆ್ಯಂಡ್ ಅವಳ ಮಗಳಿಗೂ ಅವಳ ಗಂಡನ ಅದಿಂದಲ್ಲಿ ಇರೋಕ್ಕೆ ಇಷ್ಟ ಇರಲ್ಲ. ಸೊ ಅವಳು ತನ್ನ ಗಂಡನಿಗೆ ಡಿವೋರ್ಸನ್ನ ಕೊಡ್ತಾಳೆ. ಆ್ಯಂಡ್ ಕೊನೆಗೆ ಪೆನ್ನಿನೇ ಅಜ್ಜಿ ಮಗಳು ಸುರುಳಿಯನ್ನ ಮದುವೆ ಆಗ್ತಾನೆ. ಸೊ ಅಲ್ಲಿಗೆ ಈ ಮೂವಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಈ ಮೂವಿ ಜಿಯೋ ಸ್ಟಾರಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಮೂವಿ ನೋಡುವಾಗ ಸುಮಾರು ಕಾಮಿಡಿ ಸೀನ ನೀವು ಎಂಜಾಯ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಇದೇ ಥರ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.